ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇದು ಬೇಸಿಗೆ ಸಮಯ. ಬಿಸಿಲಿನ ಬೇಗೆ ತಾಳಲಾರದೆ ಹಾವುಗಳು ತಾವು ಅಡಗಿಕೊಂಡಿರೋ ಜಾಗಗಳನ್ನು ತೊರೆದು ಹೊರಗೆ ಬರ್ತಾವೆ. ಯಾವ ಸಮಯದಲ್ಲೂ ಯಾರ ಮನೆಯೊಳಗಾದರೂ ನುಗ್ಗಬಹುದು. ಕೆಲವು ಬಾರಿ ಮನುಷ್ಯರ ಮೇಲೆ ದಾಳಿಯನ್ನು ಮಾಡಬಹುದು. ಹೀಗಾಗಿ ಮನೆಗೆ ಹಾವುಗಳು ಬರದಂತೆ, ಕಿರಿದಾದ ಜಾಗಗಳಲ್ಲಿ ಅಡಗಿ ಕೂರದಂತೆ ಮಾಡೋಕೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿರುವ ಬಿರ್ಸಾ ಕೃಷಿ ವಿಶ್ವವಿದ್ಯಾಲಯ ಒಂದು ಬೀಜದ ತಳಿಯನ್ನ ಸಂಶೋಧನೆಗೆ ಒಳಪಡಿಸಿತ್ತು. ಅದರಿಂದ ಈ ಬೀಜ ಹಾವುಗಳನ್ನ ದೂರದಲ್ಲಿಡುತ್ತೆ ಅನ್ನೋ ವಿಷಯ ಗೊತ್ತಾಗಿದೆ. ಇದು ಸರ್ಪಗಂಧ ಬೀಜ. ರಾಂಚಿಯ ಪಿಥೋರಿಯಲ್ ಇಲಾಖೆಯ ಅಧೀನದಲ್ಲಿ ಬರುವ ಒಂದು ಕಾಡಿನಲ್ಲಿ ಸಿಕ್ಕಿದೆ. ಇದನ್ನ ಈ ಕಾಡಿನ ಆದಿವಾಸಿಗಳು ಹಾವುಗಳು ತಮ್ಮತ್ತ ಸುಳಿಯದಂತೆ ಮಾಡೋಕೆ ಉಪಯೋಗಿಸ್ತಿದ್ರು ಅಂತಾನು ಹೇಳಲಾಗ್ತಾ ಇದೆ. ಈ ಬೀಜದಿಂದ ಹೊರಹೊಮ್ಮುವ ಪರಿಮಳದಿಂದ ಹಾವುಗಳು ದೂರ ಹೋಗುತ್ತಂತೆ. ಅಷ್ಟು ಮಾತ್ರವಲ್ಲ, ವಿಶ್ವವಿದ್ಯಾಲಯದ ಸಂಶೋಧನೆಯಿಂದ ಈ ಬೀಜಗಳು ಮನುಷ್ಯರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ತಿಳಿದು ಬಂದಿದೆ. ಹೆಚ್ಚು ರಕ್ತದೊತ್ತಡವನ್ನ ಅಂದ್ರೆ ಬಿಪಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಈ ಬೀಜಗಳು ತುಂಬಾ ಕೆಲಸ ಮಾಡುತ್ತವಂತೆ. ಬಿರ್ಸಾ ಕೃಷಿ ವಿಶ್ವವಿದ್ಯಾಲಯ ಹೇಳೋ ಪ್ರಕಾರ ರಾಂಚಿಯ ಈ ಅರಣ್ಯದಲ್ಲಿ ಅನೇಕ ರೀತಿಯ ಸಸ್ಯಗಳು ದೊರೆಯುತ್ತೆ. ಅವುಗಳಲ್ಲಿ ಕೆಲವು ಬೀಜಗಳು ಸೃಷ್ಟಿಯಾಗತ್ತೆ. ಈ ಬೀಜಗಳ ಬಗ್ಗೆ ಈಗ ವಿಶ್ವವಿದ್ಯಾಲಯ ಸಂಶೋಧನೆಯನ್ನ ಕೈಗೊಂಡಿದ್ದು, ಅದರಲ್ಲಿ ಒಂದು ಬೀಜವನ್ನ ಸ್ಥಳೀಯರು ಈ ಹಿಂದೆಯೇ ಹಾವುಗಳನ್ನು ಓಡಿಸೋಕೆ ಬಳಸ್ತಿದ್ರು ಅಂತ ಗೊತ್ತಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಹೇಳೋ ಪ್ರಕಾರ ಸರ್ಪಗಳು ಮಾತ್ರವಲ್ಲ, ಅವುಗಳ ಮರಿಗಳು ಕೂಡ ಈ ಬೀಜಗಳು ಇದ್ದಲ್ಲಿ ಬರೋದಿಲ್ವಂತೆ. ಒಂದು ವೇಳೆ ಮನೆಯ ಯಾವುದಾದರೂ ಮೂಲೆಯಲ್ಲಿ ಹಾವು ಅಡಗಿಕೊಂಡಿದ್ರೆ ಈ ಬೀಜಗಳ ವಾಸನೆಯಿಂದ ಹೊರಗೆ ಓಡಿ ಹೋಗುತ್ತಂತೆ, ಹೀಗಂತ ಸಂಶೋಧಕರು ಹೇಳ್ತಾರೆ. ಹೀಗಾಗಿ ಸರ್ಪಗಳು ಮನುಷ್ಯರ ಸರಹದ್ದಿನೊಳಗೆ ಬಾರದಂತೆ ತಡೆಯೋಕೆ ಈ ಬೀಜವನ್ನ ಅಭಿವೃದ್ಧಿಪಡಿಸ್ತೀವಿ ಅಂತ ಸಂಶೋಧಕರು ಹೇಳ್ತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.